ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋನಲ್ಲಿ ನಿಮಗೆ ಒಂದು ವಿಶೇಷವಾದ ಉಚಿತವಾದ ದರ್ಶನದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಹಾಗೆ ಈ ಉಚಿತ ದರ್ಶನ ಟಿಕೆಟ್ಸ್ನ ನಿಮಗೆ ನಾಳೆ ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಾರೆ. ಮೊದಲನೇದು ಅಂಗಪ್ರದಕ್ಷಿಣ. ಈ ಅಂಗಪ್ರದಕ್ಷಿಣ ಅಂದರೆ ನಿಮಗೆ ಇದು ಉಚಿತವಾದ ಟಿಕೆಟ್ ಆಗಿರುತ್ತೆ. ಇದು ತಿರುಮಲದಲ್ಲಿ ಪ್ರತಿದಿನ ನೆರವೇರುತ್ತೆ. ಬೆಳಗಿನ ಜಾವ 3 ಗಂಟೆಗೆ ಕರೆಕ್ಟಾಗಿ ನಿಮಗೆ ತಿರುಮಲದಲ್ಲಿ ಈ ಅಂಗಪ್ರದಕ್ಷಿಣ ನೆರವೇರುತ್ತೆ. ಈ ಅಂಗಪ್ರದಕ್ಷಿಣ ಟಿಕೆಟ್ನ ನೀವು ತೆಗೆದುಕೊಂಡ್ರೆ ನಿಮಗೆ ತಿರುಮಲದಲ್ಲಿ ಅತಿ ವೇಗವಾಗಿ ದರ್ಶನ ಆಗುತ್ತೆ. ನಿಮಗೆ 300 ರೂಪಾಯಿ ಟಿಕೆಟ್ ಆಗಿರ್ಬೋದು ಅಥವಾ ಬೇರೆ ಟಿಕೆಟ್ಗಳಾಗಿರ್ಬೋದು, ಈ ಎಲ್ಲ ಟಿಕೆಟ್ಗಳಿಗೆ ಕಂಪೇರ್ ಮಾಡಿದ್ರೆ ನಿಮಗೆ ಅಂಗಪ್ರದಕ್ಷಿಣ ಅತಿ ಸುಲಭವಾಗಿ ದರ್ಶನ ಆಗುತ್ತೆ. ತಿರುಮಲದಲ್ಲಿ ಯಾವುದೇ ಮಾರ್ನಿಂಗ್ ದರ್ಶನ ಇರುತ್ತೆ, ಸುಪ್ರಭಾತ ಸೇವೆ ಆಗಿರ್ಬೋದು, ಅರ್ಚನಾ, ತೋಮಾಲ, ಅಷ್ಟದಳ ಪಾದ ಪದ್ಮಾರಾಧನಾ, ಹಾಗೆ ಅಂಗಪ್ರದಕ್ಷಿಣ ಎಲ್ಲ ದರ್ಶನಗಳು ತುಂಬ ಸುಲಭವಾಗಿ ಆಗುತ್ತೆ. ಯಾಕೆ ಅಂದರೆ ನಿಮಗೆ ಯಾವುದೇ ರೀತಿಯ ಕ್ಯೂ ಇದ್ದರೂ ನಿಮಗೆ ಸಪ್ರೇಟಾಗಿ ನಿಮಗೆ ಈ ಕ್ಯೂ ಲೈನ್ಸ್ನಲ್ಲಿ ಅಲೋ ಮಾಡ್ತಾರೆ. ಯಾವುದೇ ರಶ್ ಇರೋದಿಲ್ಲ, ತುಂಬ ನುಗ್ಲು ಕೂಡ ಇರೋದಿಲ್ಲ. ಆದರೆ ನಿಮಗೆ ದರ್ಶನಕ್ಕೆ ನಾರ್ಮಲ್ ಆಗಿ ಸ್ವಲ್ಪ ರಶ್ ಇರುತ್ತೆ. ನಿಮಗೆ ದೇವಸ್ಥಾನದ ಒಳಗೆ ಹೋದಾಗ ಬಂಗಾರು ವಾಕಿಲಿ ಹತ್ರ ಸ್ವಲ್ಪ ರಶ್ ಇರುತ್ತೆ ಅನ್ನೋದು ಬಿಟ್ಟರೆ ನಿಮ್ಗೆ ಇನ್ನೆಲ್ಲೂ ನಿಮಗೆ ರಶ್ ಆಗೋದಿಲ್ಲ. ಈ ಅಂಗಪ್ರದಕ್ಷಿಣ ಅಂದರೆ ನೀವು ಉರುಳು ಸೇವೆ ಮಾಡಬೇಕಾಗಿರುತ್ತೆ. ಉರುಳು ಸೇವೆ ಎಲ್ಲಿ ಮಾಡಬೇಕು ಅಂದರೆ ನೀವು ತಿರುಮಲಕ್ಕೆ ಯಾವಾಗಾದರೂ ಹೋಗಿದ್ರೆ ಬಂಗಾರು ವಾಕಿಲಿ ಅಂತ ಇರುತ್ತೆ. ನೀವು ಎಂಡಿ ವಾಕಿಲಿ ಅಂತ ಕರೀತಾರೆ, ಅದನ್ನು ಬೆಳ್ಳಿ ಬಾಗಿಲು ಅಂತ ಕರೀತಾರೆ. ಅದರಿಂದ ಒಳಗೆ ಹೋದರೆ ಬಂಗಾರು ವಾಕಿಲಿ ಅಂತ ಇರುತ್ತೆ. ಅದರ ಸುತ್ತ ಒಂದು ಪ್ರದಕ್ಷಿಣೆ ಇರುತ್ತೆ. ಈ ಪ್ರದಕ್ಷಿಣದಲ್ಲಿ ನೀವು ಉರುಳು ಸೇವೆ ಮಾಡಬೇಕಾಗಿರುತ್ತೆ. ಇದು ಪ್ರತಿದಿನ ನೆರವೇರುತ್ತೆ. ತಿರುಮಲದಲ್ಲಿ ಸುಪ್ರಭಾತ ಸೇವೆ 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅಂಗಪ್ರದಕ್ಷಿಣೆ ಮಾಡೋದಕ್ಕೆ ಬಿಡ್ತಾರೆ. ಮೊದಲು ಲೇಡೀಸ್ನ ಬಿಡ್ತಾರೆ, ಅದಾದಮೇಲೆ ಜೆಂಟ್ಸ್ನ ಬಿಡ್ತಾರೆ. ಇಬ್ಬರಿಗೂ ವಸ್ತ್ರ ಸಂಹಿತೆ ಇರುತ್ತೆ. ನಿಮಗೆ ಸಾಂಪ್ರದಾಯಿಕ ಉಡುಪುಗಳನ್ನೇ ಹಾಕ್ಕೊಂಡು ಹೋಗಬೇಕಾಗತ್ತೆ. ಅದೇ ರೀತಿ ನೀವು ಅಂಗಪ್ರದಕ್ಷಿಣೆ ಹೋಗೋಕ್ಕಿಂತ ಮುಂಚೆ ನೀವು ಸ್ವಾಮಿ ಪುಷ್ಕರಣಿ ತೀರ್ಥ ಅಂತ ಇರುತ್ತೆ ತಿರುಮಲದಲ್ಲಿ. ಅದು ದೇವಸ್ಥಾನದ ಪಕ್ಕದಲ್ಲಿ ಇರುತ್ತೆ. ಈ ಸ್ವಾಮಿ ಪುಷ್ಕರಣಿ ತೀರ್ಥ ಎಂಬ ಕಲ್ಯಾಣಿನಲ್ಲಿ ನೀವು ಬೆಳಗಿನ ಜಾವ 2 ಗಂಟೆಗೆ ಮುಳುಗ್ಬಿಟ್ಟು ಆನಂತರ ನೀವು ಕ್ಯೂ ಲೈನ್ಗೆ 2 ಗಂಟೆಗೆ ಜಾಯ್ನ್ ಆಗಬೇಕಾಗಿರುತ್ತೆ. 1:30-2 ಗಂಟೆಗೆಲ್ಲ ಕ್ಯೂ ಲೈನ್ ಸ್ಟಾರ್ಟ್ ಆಗಿ ಹೋಗುತ್ತೆ. ನಿಮಗೆ ನೇರವಾಗಿ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ದೇವಸ್ಥಾನದ ಒಳಗೆ ಹೋಗಬೇಕಾಗಿರುತ್ತೆ. ಉರುಳು ಸೇವೆ ಆದ ನಂತರ ನಿಮಗೆ ಒಂದು ಉಚಿತವಾದ ಲಡ್ಡು ಪ್ರಸಾದವನ್ನು ಕೊಡ್ತಾರೆ. ನೀವು ಅದನ್ನು ತೆಗೆದುಕೊಂಡು ಬರ್ಬೋದು. ಇದೊಂದು ತುಂಬ ಅದ್ಭುತವಾದ ಸೇವೆ ಇರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ನೀವು ನವೆಂಬರ್ ತಿಂಗಳಿನಲ್ಲಿ ಕಂಪ್ಲೀಟಾಗಿ ಎಲ್ಲ ಡೇಸ್ನೂ ಆಲ್ಮೋಸ್ಟ್ ರಿಲೀಸ್ ಮಾಡ್ತಾರೆ. ನೀವು ಈ ಅಂಗಪ್ರದಕ್ಷಿಣ ಟಿಕೆಟ್ಸ್ನ ನೀವು ಬುಕ್ ಮಾಡ್ಕೋಬೋದು. ಆದರೆ ನಿಮಗೆ ಅಂಗಪ್ರದಕ್ಷಿಣ ಟಿಕೆಟ್ಸ್ನ ನಿಮಗೆ ಶುಕ್ರವಾರದೊತ್ತು ಮಾತ್ರ ರಿಲೀಸ್ ಮಾಡೋದಿಲ್ಲ. ಯಾಕೆಂದರೆ ಶುಕ್ರವಾರ ದೇವರಿಗೆ ಅಭಿಷೇಕ ಇರೋ ಕಾರಣ ಸಮಯ ಹೆಚ್ಚು ಹಿಡಿಯುತ್ತೆ ಅಂತ ಅವತ್ತಿನ ದಿನ ಅಂಗಪ್ರದಕ್ಷಿಣ ಇರೋದಿಲ್ಲ. ಇನ್ನು ಶುಕ್ರವಾರ ಹೊರತುಪಡಿಸಿ ಪ್ರತಿದಿನ ನಿಮಗೆ ಅಂಗಪ್ರದಕ್ಷಿಣ ಟಿಕೆಟ್ಸ್ಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ದಿನಕ್ಕೆ 1000 ಟಿಕೆಟ್ಸ್ ರೀತಿಯಲ್ಲಿ ರಿಲೀಸ್ ಮಾಡ್ತಾರೆ. ತುಂಬ ಫಾಸ್ಟಾಗಿ ಖಾಲಿ ಆಗುತ್ತೆ. ಹಾಗಾಗಿ ಎಂಡ್ ಆಫ್ ದ ವಿಡಿಯೋನಲ್ಲಿ ನಮಗೆ ಅದರ ಬುಕ್ಕಿಂಗ್ ಪ್ರೊಸೀಜರ್ ಕೂಡ ನಿಮಗೆ ತೋರಿಸ್ತೀವಿ. ಅದನ್ನು ಮಿಸ್ ಮಾಡ್ದಲೇ ನೋಡಿ ಯಾವ ಥರ ಫಾಸ್ಟಾಗಿ ಬುಕ್ ಮಾಡ್ಕೋಬೇಕು ಅಂತ ನಿಮಗೆ ಆ ವಿಡಿಯೋನಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೆ 23ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ಅಂಗಪ್ರದಕ್ಷಿಣ ಟಿಕೆಟ್ಸ್ನ ರಿಲೀಸ್ ಮಾಡ್ತಿರೋದು. ಈಗ ಪ್ರಸ್ತುತ ನವೆಂಬರ್ ತಿಂಗಳ ಟಿಕೆಟ್ಸ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಮತ್ತು ಮುಂದಿನ ಟಿಕೆಟ್ಸ್ ಬಂದುಬಿಟ್ಟು ಶ್ರೀವಾಣಿ ಟಿಕೆಟ್ಸ್. ಎಷ್ಟೋ ಜನಕ್ಕೆ ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಆದರೆ ಲಕ್ಕಿ ಡಿಪ್ನಲ್ಲಿ ಟ್ರೈ ಮಾಡ್ತಿರ್ತೀರ. ಕೆಲವರಿಗೆ ಸಿಕ್ಕಿರುತ್ತೆ, ಕೆಲವರಿಗೆ ಸಿಕ್ಕಿಲ್ಲ. ಅವರಿಗೆ ಇನ್ನೂ ಒಂದು ಆಪ್ಷನ್ ಇದೆ. ಅದೇನು ಅಂದರೆ ನೀವು ಶ್ರೀವಾಣಿ ಟ್ರಸ್ಟಿಗೆ 10,000 ರೂಪಾಯಿ ಡೊನೇಟ್ ಮಾಡುವ ಮುಖಾಂತರ ಒಂದು VIP ಬ್ರೇಕ್ ದರ್ಶನವನ್ನು ಪಡೆದುಕೊಳ್ಬೋದು. ಅದು 500 ರೂಪೀಸ್ ಆಗಿರುತ್ತೆ. ಟೋಟಲ್ ಆಗಿ ನಿಮಗೆ 10,500 ರೂಪಾಯಿ ಆಗಿರುತ್ತೆ. ಈಗ ಸದ್ಯಕ್ಕೆ ನವೆಂಬರ್ ತಿಂಗಳ ಕೋಟಾನ ರಿಲೀಸ್ ಮಾಡ್ತಾ ಇರೋದು. ಬೆಳಗ್ಗೆ 11 ಗಂಟೆ, ನಾಳೆ ಬೆಳಗ್ಗೆ 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಕರೆಕ್ಟಾಗಿ ನವೆಂಬರ್ ತಿಂಗಳ ಕೋಟಾನ ರಿಲೀಸ್ ಮಾಡ್ತಾ ಇದ್ದಾರೆ. ಇದು ಕಂಪ್ಲೀಟ್ ಮಂತ್ ಕೋಟಾ ಇರುತ್ತೆ. ಇನ್ನು 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಟಿಕೆಟ್ ಬೇಕಾಗಿಲ್ಲ. ನೀವೇನಾದರೂ ಒಬ್ಬರು ಹೋಗಬೇಕು ಅಂದರೆ 10,500 ಆಗುತ್ತೆ. ಇಬ್ಬರು ಹೋಗಬೇಕು ಅಂದರೆ 21,000 ರೂಪಾಯಿ ಆಗಿರುತ್ತೆ. ಪೇ ಮಾಡುವ ಮುಖಾಂತರ 2 ಟಿಕೆಟ್ಗಳನ್ನ ಪಡೆದುಕೊಳ್ಬೋದು. ನೀವು ಈ 10,000 ರೂಪಾಯಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯ ನಿರ್ಮಾಣ ಟ್ರಸ್ಟ್ ಅಂದರೆ ಬೇರೆ ಯಾವುದಾದ್ರೂ ದೇವಸ್ಥಾನಗಳಿರುತ್ತಲ್ಲ ಅದರ ಜೀರ್ಣೋದ್ಧಾರಕ್ಕೆ ಉಪಯೋಗಿಸ್ತಾರೆ. ಹಾಗಾಗಿ 10,000 ಡೊನೇಟ್ ಮಾಡಿದ್ರೆ ನಿಮ್ಗೆ 500 ರೂಪಾಯಿ ಬೆಲೆ VIP ಬ್ರೇಕ್ ದರ್ಶನವನ್ನು ಪಡೆದುಕೊಳ್ಬೋದು. ಈ 10,500 ರೂಪಾಯಿ ಟಿಕೆಟ್ ತೆಗೆದುಕೊಂಡ್ರು ಕೂಡ ನಿಮಗೆ ತುಂಬ ಈಸಿಯಾಗಿ ದರ್ಶನ ಆಗುತ್ತೆ. ಯಾವುದೇ ರೀತಿಯ ನುಗ್ಲು ಇರೋದಿಲ್ಲ. ನಿಮಗೆ ಕ್ಯೂ ಲೈನ್ಸ್ ಕೂಡ ತುಂಬ ಆರಾಮಾಗಿ ಇರುತ್ತೆ. ನಿಮಗೆ ಬಂಗಾರು ವಾಕಿಲಿ ದಾಟಿಬಿಟ್ಟು ಕುಲಶೇಖರ ಪಾಡಿ ಅಂದರೆ ಮೊದಲಿನ ಹೊಸಲು, ಅಲ್ಲಿ ತನಕ ನಿಮಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇನ್ನು ಮುಂದಿನ ಟಿಕೆಟ್ಸ್ ಬಂದುಬಿಟ್ಟು ಸೀನಿಯರ್ ಸಿಟಿಸನ್ ಟಿಕೆಟ್ಸ್. ಈ ಟಿಕೆಟ್ಸ್ನ ನಿಮಗೆ ನಾಳೆ ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಾರೆ. 65 ವರ್ಷದ ಮೇಲ್ಪಟ್ಟವರು ಇದನ್ನು ಉಪಯೋಗಿಸ್ಕೊಳ್ಬೋದು. ಈಗ ಪುರುಷರಿಗೆ 65 ವರ್ಷ ಮೇಲ್ಪಟ್ಟಿದ್ರೆ ಅವರ ಹೆಂಡತಿಯನ್ನು ಫ್ರೀಯಾಗಿ ಬಿಡ್ತಾರೆ. ಯಾವುದೇ ರೀತಿ ಅವ್ರಿಗೆ ಟಿಕೆಟ್ ಚಾರ್ಜ್ ಏನೂ ಮಾಡೋದಿಲ್ಲ. ಬಟ್ ನಿಮಗೆ ಅವ್ರನ್ನ ಬಿಟ್ಬಿಟ್ಟು ಬೇರೆ ಯಾರನ್ನೂ ಕೂಡ ಬಿಡೋದಿಲ್ಲ. ಈಗ ಮಕ್ಕಳಾಗಿರ್ಬೋದು ಅಥವಾ ಬೇರೆ ಯಾರಾದರೂ ಹೆಲ್ಪಿಗಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರನ್ನೂ ಬಿಡೋದಿಲ್ಲ.
ಅವ್ರನ್ನ ಮಾತ್ರ ಯಾರಿಗೆ 65 ವರ್ಷ ಮೇಲ್ಪಟ್ಟಿರ್ತಾರೋ ಅವ್ರಿಗೆ ಮಾತ್ರ ಬಿಡ್ತಾರೆ. ಹಾಗೆ ಈ ಅಂಗಪ್ರದಕ್ಷಿಣಾ ಟಿಕೆಟ್ ಆಗಿರ್ಬೋದು, ಸೀನಿಯರ್ ಸಿಟಿಸನ್ ಟಿಕೆಟ್ ಆಗಿರ್ಬೋದು ನಿಮಗೆ ಆಫ್ಲೈನಲ್ಲಿ ಸಿಗಲ್ಲ. ಆದರೆ ಶ್ರೀವಾಣಿ ಟಿಕೆಟ್ಸ್ ಬೇಕಾದ್ರೆ ನಿಮಗೆ ಆಫ್ಲೈನಲ್ಲಿ ಸಿಗುತ್ತೆ. ಹಾಗಾಗಿ ನೀವು ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ಆಗಿರ್ಬೋದು ಅಥವಾ ಅಂಗಪ್ರದಕ್ಷಿಣಾ ಟಿಕೆಟ್ಸ್ ಆಗಿರ್ಬೋದು ನೀವು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ದರ್ಶನಕ್ಕೆ ಅವಕಾಶ ಸಿಗುತ್ತೆ. ಇನ್ನು ನೀವು ಈ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ನ ನೀವು ಬುಕ್ ಮಾಡ್ಕೊಳ್ಬೇಕು ಅಂದರೆ ನೀವು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಹಾಗಾಗಿ ನೀವು 1 MB ಕಡಿಮೆ ನಿಮಗೆ PDF ಫಾರ್ಮ್ಯಾಟಲ್ಲಿ ರೆಡಿ ಮಾಡಿಟ್ಕೊಂಡ್ರೆ ನೀವು ಬುಕ್ ಮಾಡ್ಕೊಳ್ಳುವಾಗ ಅಪ್ಲೋಡ್ ಮಾಡ್ಬೋದು. ಇನ್ನು ನಿಮಗೆ ಈ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ಕೂಡ ನೀವು ಒಮ್ಮೆ ಬುಕ್ ಮಾಡಿದ್ರೆ ನಿಮಗೆ ಮತ್ತೆ 3 ಮಂತ್ಸ್ ಅಲೋ ಇರೋದಿಲ್ಲ ಬುಕ್ ಮಾಡಲಿಕ್ಕೆ. ಆದರೆ ಅಂಗಪ್ರದಕ್ಷಿಣಾ ಟಿಕೆಟ್ಸ್ ಮಾತ್ರ ನೀವು ಅದಕ್ಕೆ ಯಾವುದೇ ರೀತಿಯ ಲಿಮಿಟ್ ಇಲ್ಲ. ನೀವು ಲಾಸ್ಟ್ ಮಂತ್ ಮಾಡಿದ್ರು ಈ ಮಂತ್ ಕೂಡ ನೀವು ಮತ್ತೆ ಅಂಗಪ್ರದಕ್ಷಿಣಾ ಟಿಕೆಟ್ಸ್ನ ನೀವು ಮತ್ತೆ ಬುಕ್ ಮಾಡ್ಕೊಳ್ಬೋದು. ಅದಕ್ಕೆ ಯಾವುದೇ ರೀತಿ ಲಿಮಿಟ್ ಇರೋದಿಲ್ಲ. ಇನ್ನು ಈ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ಜೊತೆಗೆ ನಿಮಗೆ ಫಿಸಿಕಲಿ ಚಾಲೆಂಜ್ ಕೋಟಾ ಕೂಡ ಇರುತ್ತೆ, ಅದನ್ನು ಕೂಡ ನೀವು ಬುಕ್ ಮಾಡ್ಕೋಬೋದು. ಈ ಫಿಸಿಕಲಿ ಚಾಲೆಂಜ್ ಕೋಟಾನಲ್ಲಿ ನೀವೇನಾದರೂ ಬುಕ್ ಮಾಡ್ಕೊಳ್ಬೇಕು ಅಂದರೆ ನಿಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ನಿಮಗೆ ಸ್ಟೇಟ್ ಗೌರ್ಮೆಂಟಿಂದ ಪ್ರೊವೈಡ್ ಮಾಡಿರೋ ಫಿಸಿಕಲಿ ಚಾಲೆಂಜ್ ಸರ್ಟಿಫಿಕೇಟ್ ಇರಬೇಕು. ಅದನ್ನು ಅಪ್ಲೋಡ್ ಮಾಡಿದ್ರೆ ಮಾತ್ರ ನಿಮಗೆ ಈ ಕೋಟಾನಲ್ಲಿ ಬುಕ್ ಮಾಡೋದಕ್ಕಾಗತ್ತೆ. ಈಗ ಬನ್ನಿ ನಮ್ಮ ಸಿಸ್ಟಮ್ನಲ್ಲಿ ಇದರ ಎಲ್ಲ ಥರದ ಟಿಕೆಟ್ಸ್ನ ಹೇಗೆ ಬುಕ್ ಮಾಡ್ಕೊಳ್ಬೇಕು ಅಂತ ಡೀಟೇಲ್ ಆಗಿ ನೋಡೋಣಂತೆ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ TTDಯ ಅಫಿಷಿಯಲ್ ವೆಬ್ಸೈಟ್ ಆದ ttdevastanams.ap.gov.in ಗೆ ಲಾಗಿನ್ ಆಗಿ, ನಂತರ ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಫೋನ್ ನಂಬರ್ ಬರುತ್ತೆ. ನಿಮ್ಮ ಫೋನ್ ನಂಬರ್ನ ನೀವು ಟೈಪ್ ಮಾಡಿ, ನಂತರ ಗೆಟ್ OTP ಅಂತ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರಿಗೆ OTP ಬರುತ್ತೆ, ನೀವು ಅದನ್ನು ಎಂಟರ್ ಮಾಡಬೇಕಾಗತ್ತೆ. ಮತ್ತೆ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮಗೆ ಆನ್ಲೈನ್ ಸರ್ವೀಸಸ್ ಅಂತ ಇರುತ್ತೆ. ಮೊದಲಿಗೆ ಅಂಗಪ್ರದಕ್ಷಿಣಾ ಟಿಕೆಟ್ಸ್ನ ನೋಡೋಣಂತೆ. ಇಲ್ಲಿ ಆನ್ಲೈನ್ ಸರ್ವೀಸಸ್ ಅಂತ ಇದೆಯಲ್ಲ ಅದ್ರ ಮೇಲ್ಗಡೆ ನೀವು ಡ್ರಾಪ್ ಡೌನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಂಗಪ್ರದಕ್ಷಿಣಂ ಅಂತ ಇರುತ್ತೆ, ಈ ಅಂಗಪ್ರದಕ್ಷಿಣಂ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡಿ ನಿಮ್ಗೆ ಈ ಥರ ರೆಡ್ಡಲ್ಲಿ ಕಾಣ್ತಾ ಇದೆ. ಇದು ಆಗಸ್ಟ್ ತಿಂಗಳ ಅಂಗಪ್ರದಕ್ಷಿಣಾ ಟಿಕೆಟ್ಸ್, ಹಾಗೆ ಇದು ಸೆಪ್ಟೆಂಬರ್ ತಿಂಗಳ ಅಂಗಪ್ರದಕ್ಷಿಣಾ ಟಿಕೆಟ್ಸ್, ಇದು ಅಕ್ಟೋಬರ್ ತಿಂಗಳ ಅಂಗಪ್ರದಕ್ಷಿಣಾ ಟಿಕೆಟ್ಸ್ ನಿಮಗೆ ಕಂಪ್ಲೀಟ್ ಆಗಿ ಬುಕ್ ಆಗಿದೆ. ಅಕ್ಟೋಬರ್ನಲ್ಲಿ ಗ್ರೇ ಕಲರ್ನಲ್ಲಿದೆ, ಇದರ ಕೋಟಾ ಕೂಡ ರಿಲೀಸ್ ಮಾಡೋದಿಲ್ಲ. ಈಗ ನವೆಂಬರ್ನಲ್ಲಿ ಇದು ಬ್ಲೂ ಕಲರ್ನಲ್ಲಿದೆ, ಕೋಟಾ ನಾಟ್ ರಿಲೀಸ್ಡ್ ಅಂತ. ಈ ಟಿಕೆಟ್ಗಳನ್ನ ನಿಮಗೆ ನಾಳೆ ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಾರೆ. ನಿಮಗೆ ಈಸಿಯಾಗಿ ಬುಕ್ ಮಾಡ್ಕೊಳ್ಬೇಕು ಅಂದರೆ ಈ ಥರ ಲಾಗಿನ್ ಆಪ್ಷನ್ ತೋರಿಸೋದಲ್ಲ, ನಿಮಗೆ 10 ಗಂಟೆಗೆ ರಿಲೀಸ್ ಮಾಡಿದ್ರೆ ನೀವು 9:55ಕ್ಕೆ OTPನೂ ಎಂಟರ್ ಮಾಡಿಬಿಟ್ಟು ಲಾಗಿನ್ ಆಗಿರಿ, ಆವಾಗ ಸಿಗೋ ಚಾನ್ಸಸ್ ಸ್ವಲ್ಪ ಇರುತ್ತೆ. ಹಾಗೆ ಒಂದು ನೋಟ್ ಪ್ಯಾಡ್ನಲ್ಲಿ ಎಲ್ಲ ಇನ್ಫಾರ್ಮೇಷನ್ ಟೈಪ್ ಮಾಡ್ಕೊಳ್ಳಿ. ಹೇಗೆ ಅಂದರೆ ಫಸ್ಟು ನೇಮ್, ಆನಂತರ ಏಜ್, ಆನಂತರ ಜೆಂಡರ್, ಆನಂತರ ಆಧಾರ್ ನಂಬರ್, ಈ ಥರ ಟೈಪ್ ಮಾಡಿ ಇಟ್ಕೊಂಡು ನಂತರ ಇಮೇಲ್ ಐ ಡಿ ಹಾಗೆ ಫೋನ್ ನಂಬರ್ ಎಲ್ಲನೂ ನೀವು ಈ ಥರ ಟೈಪ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಕಾಪಿ ಪೇಸ್ಟ್ ಮಾಡ್ಬೋದು. ಒಂದು ಲಾಗಿನ್ ಐ ಡಿನಲ್ಲಿ ನಿಮಗೆ 2 ಅಂಗಪ್ರದಕ್ಷಿಣಾ ಟಿಕೆಟ್ಸ್ನ ನೀವು ಬುಕ್ ಮಾಡ್ಕೊಳ್ಬೋದು. ಹಾಗೆ ನೆಕ್ಸ್ಟ್ ನಿಮಗೆ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ಹೇಗೆ ಬುಕ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ. ಇಲ್ಲೇ ನಿಮಗೆ ಹೋಮ್ ಪೇಜಿಗೆ ಬಂದುಬಿಟ್ಟು ಮತ್ತೆ ಆನ್ಲೈನ್ ಸರ್ವೀಸಸ್ ಅಂತ ಇರುತ್ತೆ. ಈ ಆನ್ಲೈನ್ ಸರ್ವೀಸಸ್ಗೆ ಹೋಗಿ ಸೀನಿಯರ್ ಸಿಟಿಸನ್ಸ್ ಡಿಫರೆಂಟ್ಲಿ ಏಬಲ್ಡ್ ಅಥವಾ ಸೀನಿಯರ್ ಸಿಟಿಸನ್ ದರ್ಶನ್ ಅಂತಿದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕ್ಯಾಟಗರಿ ಅಂತ ಇರುತ್ತೆ, ಈ ಕ್ಯಾಟಗರಿನಲ್ಲಿ ಕೂಡ ನೀವು ಸೀನಿಯರ್ ಸಿಟಿಸನ್ಸ್ ಅಂತ ಕೊಡಬೇಕಾಗತ್ತೆ. ಆನಂತರ ಏಜಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಇನ್ ಕೇಸ್ ನಿಮ್ಮ ಸ್ಪೌಸ್ ಏನಾದರೂ ನಿಮ್ಮ ಜೊತೆಗೆ ದರ್ಶನಕ್ಕೆ ಬರಬೇಕು ಅಂದ್ಕೊಂಡ್ರೆ ಅದು ಎಸ್ ಅಂತ ಕೊಡಬೇಕಾಗತ್ತೆ, ಇಲ್ಲಾಂದರೆ ನೋ ಅಂತ ಕೊಡಬೇಕಾಗತ್ತೆ. ಇದು ಕೂಡ ನಿಮಗೆ ಪ್ರಸ್ತುತ ಇದು ಪ್ರತಿದಿನ ಇರುತ್ತೆ. ನಿಮಗೆ ಅಂಗಪ್ರದಕ್ಷಿಣೆ ಆದರೆ ಶುಕ್ರವಾರ ಎಲ್ಲ ಇರೋದಿಲ್ಲ, ಆದರೆ ಇದು ಪ್ರತಿದಿನ ಇರುತ್ತೆ. ಈ ಬ್ರಹ್ಮೋತ್ಸವಗಳಲ್ಲಿ ಇರೋದಿಲ್ಲ ಸೀನಿಯರ್ ಸಿಟಿಸನ್ ದರ್ಶನ. ನೋಡಿ ನವೆಂಬರ್ ತಿಂಗಳಲ್ಲಿ ಕಂಪ್ಲೀಟ್ ನಿಮಗೆ ಬ್ಲೂ ಕಲರಲ್ಲಿ ತೋರಿಸ್ತಾ ಇದೆ. ಇದು ನಾಳೆ ಮಧ್ಯಾಹ್ನ 3 ಗಂಟೆಗೆ ಇದು ನಿಮಗೆ ಗ್ರೀನ್ ಕಲರಲ್ಲಿ ತೋರಿಸುತ್ತೆ, ಆವಾಗ ನೀವು ಬುಕ್ ಮಾಡ್ಕೊಳ್ಬೋದು. ಇದಕ್ಕೂ ಸೇಮ್ ಪ್ರೊಸೀಜರ್, ನೀವು ನೋಟ್ ಪ್ಯಾಡ್ನಲ್ಲಿ ಎಲ್ಲ ಪೂರ್ತಿ ಇನ್ಫಾರ್ಮೇಷನ್ನ ನೀವು ಟೈಪ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಬುಕ್ ಮಾಡ್ಕೊಳ್ಬೋದು. ಇದು ಟೈಮ್ ಸ್ಲಾಟ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಏನಿಲ್ಲ, ನೀವು ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟು ನಿಮ್ಮ ಡೀಟೇಲ್ಸ್ನ ಎಂಟರ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಟಿಕೆಟ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇದು ತುಂಬ ಫಾಸ್ಟಾಗಿ ಖಾಲಿ ಆಗುತ್ತೆ. ಹಾಗಾಗಿ ನೀವು ಇದು ತುಂಬ ಕ್ವಿಕ್ಕಾಗಿ ಕರೆಕ್ಟಾಗಿ ಈಗ 3 ಗಂಟೆ ಅಂತ ಹೇಳಿದ್ರೆ 3 ಗಂಟೆಗೆ ನೀವು ಕರೆಕ್ಟಾಗಿ ಸೀನಿಯರ್ ಸಿಟಿಸನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸಿಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸ್ವಲ್ಪ ನೀವು ಲೇಟಾಗಿ ಲಾಗಿನ್ ಆಯಿತು ಅಂದರೆ ನಿಮಗೆ ಈ ಟಿಕೆಟ್ಗಳು ಸಿಗೋದೇ ಇಲ್ಲ, ಯಾಕಂದರೆ ತುಂಬ ಫಾಸ್ಟಾಗಿ ಖಾಲಿ ಆಗುತ್ತೆ, ತುಂಬ ಲಿಮಿಟೆಡ್ ಟಿಕೆಟ್ಸ್ ಇರುತ್ತೆ. ಇನ್ನು ನೀವೇನಾದರೂ ಶ್ರೀವಾಣಿ ಟ್ರಸ್ಟ್ಗೆ ಡೊನೇಷನ್ ಏನಾದರೂ ಮಾಡಬೇಕು ಅಂತ ಅಂದರೆ ಇಲ್ಲಿ ಹೋಮ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆನ್ಲೈನ್ ಸರ್ವೀಸಸ್ ಅಂತ ಇರುತ್ತಲ್ಲ ಅಲ್ಲಿ ನಿಮಗೆ
ಶ್ರೀವಾಣಿ ಟ್ರಸ್ಟ್ ಅಂತ ಇರುತ್ತೆ, ಶ್ರೀವಾಣಿ ಆ್ಯಂಡ್ ಅದರ್ ಟ್ರಸ್ಟ್ ಡೊನೇಷನ್ಸ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಿಮಗಿದು ಹಳೆ ವೆಬ್ಸೈಟಿಗೆ ನಿಮಗೆ ಕರ್ಕೊಂಡು ಹೋಗುತ್ತೆ. ಆನಂತರ ನಿಮ್ಮ ಲಾಗಿನ್ ಐ ಡಿ ಅಂದರೆ ನಿಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ನ ಕೊಡಬೇಕಾಗತ್ತೆ. ಇನ್ ಕೇಸ್ ನೀವು ಏನಾದರೂ ಸೈನ್ ಅಪ್ ಆಗಿಲ್ಲ ಅಂದರೆ ಇಲ್ಲಿ ಸೈನ್ ಅಪ್ ಅಂತ ಆಪ್ಷನ್ ಇದೆ, ಇಲ್ಲಿ ಸೈನ್ ಅಪ್ ಆಗ್ಬೋದು. ನೀವು ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡುವ ಮುಖಾಂತರ ಸೈನ್ ಅಪ್ ಆಗ್ಬೋದು. ಇದಕ್ಕೆ ನಿಮಗೆ ನಿಮ್ಮ ಮೊಬೈಲ್ಗೆ ಹಾಗೆ ನಿಮ್ಮ ಫೋನ್ ನಂಬರಿಗೆ ಎರಡಕ್ಕೂ OTP ಬರುತ್ತೆ. ಆ OTP ನಿಮಗೆ ಎಂಟರ್ ಮಾಡಿದ್ಮೇಲೆ ಅದು ಅಕೌಂಟ್ ಆ್ಯಕ್ಟಿವೇಟ್ ಆಗುತ್ತೆ, ಸೈನ್ ಅಪ್ ಆಗ್ಬೋದು. ಆನಂತರ ಈಗ ಫಸ್ಟು ನೀವು ಲಾಗಿನ್ ಡೀಟೇಲ್ಸ್ ಕೊಡಬೇಕು. ಈಗ ಲಾಗಿನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಲಾಗಿನ್ ಅಂತ ಕೊಟ್ಟಮೇಲೆ ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಹೀಗೆ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದ ನಂತರ ಇಲ್ಲಿ 3 ಲೈನ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೊನೇಷನ್ ಅಂತ ಇರುತ್ತೆ, ಅದ್ರ ಮೇಲೆ ಶ್ರೀವಾಣಿ ಟ್ರಸ್ಟ್ ಡೊನೇಷನ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ, ಕಂಟಿನ್ಯೂ ಟು ಡೊನೇಟ್ ಅಂತ. ಕಂಟಿನ್ಯೂ ಟು ಡೊನೇಟ್ ಅಂತ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ನಂತರ ಇಲ್ಲಿ ನಿಮಗೆ ಒಂದು ಇನ್ಸ್ಟ್ರಕ್ಷನ್ಸ್ ತೋರಿಸುತ್ತೆ. ಆ ಇನ್ಸ್ಟ್ರಕ್ಷನ್ನ ನೀವು ಸಂಪೂರ್ಣವಾಗಿ ಓದಿ ಅದಾದ ನಂತರ ನೀವು ಅಗ್ರಿ ಅಂತ ಕೊಡಬೇಕಾಗತ್ತೆ. ನೋಡಿ, ಇಲ್ಲಿ ಕ್ಲೀನಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಬಿಗಿನಿಂಗ್ ಆಫ್ ಬ್ರೇಕ್ ದರ್ಶನ್ ವಿಲ್ ಬಿ ಪ್ರೊವೈಡೆಡ್ ಬೇಸ್ಡ್ ಆನ್ ದ ಡೊನೇಷನ್ ಆಫ್ ಈಚ್ ₹10,000 ಟು ಶ್ರೀವಾಣಿ ಟ್ರಸ್ಟ್. ದ ಟಿಕೆಟ್ ಕಾಸ್ಟ್ ₹500 ಈಸ್ ಅಡಿಷನಲಿ ಅಂತ. ಅಂದರೆ ನಿಮಗೆ ₹10,000 ಶ್ರೀವಾಣಿ ಟ್ರಸ್ಟ್ಗೆ ಡೊನೇಟ್ ಮಾಡಿದ್ರೆ ₹500 ಬೆಲೆಯ VIP ಬ್ರೇಕ್ ದರ್ಶನವನ್ನು ಪಡೆದುಕೊಳ್ಬೋದು. ಮ್ಯಾಕ್ಸಿಮಮ್ ಅಂದರೆ ನೀವು 9 ಟಿಕೆಟ್ನ ಪಡೆದುಕೊಳ್ಬೋದು. ನೀವು 90,000 ತನಕ ನೀವು ಡೊನೇಟ್ ಮಾಡ್ಬೋದು. ಇನ್ ಕೇಸ್ ನೀವೇನಾದರೂ 1 lakh ಡೊನೇಟ್ ಮಾಡಿದ್ರೆ ನಿಮಗೆ ಇದಕ್ಕೆ ಎಲಿಜಿಬಲ್ ಆಗಿರೋದಿಲ್ಲ, ಅದು ಬೇರೆ ಸ್ಕೀಮಿಗೆ ಹೋಗುತ್ತೆ. ಹಾಗಾಗಿ ನೀವು ಮ್ಯಾಕ್ಸಿಮಮ್ 90,000 ಮಾತ್ರ ನೀವು ಈ ಶ್ರೀವಾಣಿ ಟ್ರಸ್ಟಿಗೆ ನೀವು ಡೊನೇಟ್ ಮಾಡುವ ಮುಖಾಂತರ ಈ ಸ್ಕೀಮ್ನಲ್ಲಿ ನೀವು ದರ್ಶನ ಪಡೆದುಕೊಳ್ಬೋದು. ಈಗ ನಾನು ಅಗ್ರಿ ಅಂತ ಕೊಡ್ತೀನಿ. ಫಸ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಅಗ್ರಿ ಮಾಡಬೇಕು. ನೆಕ್ಸ್ಟ್ ಅಗ್ರೀಡ್ ಅಂತ ಕೊಡ್ತೀನಿ. ಹಾಗೆ ನೀವು ಟಿಕೆಟ್ನ ಬುಕ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ಬಿಗಿನಿಂಗ್ ಬ್ರೇಕ್ ದರ್ಶನ್ ಅವೈಲಬಿಲಿಟಿ ಅಂತ ಇರುತ್ತೆ, ನೀವು ಅದನ್ನು ಕೂಡ ಒಂದು ಸಾರಿ ಚೆಕ್ ಮಾಡ್ಕೋಬೋದು. ಯಾವ್ಯಾವತ್ತು ದರ್ಶನಕ್ಕೆ ಅವೈಲಬಲ್ ಇದೆ ಅಂತ ನೋಡಿ. ಇಲ್ಲೆಲ್ಲ ಕೆಲವೊಂದು ಡೇಟ್ಸ್ಗಳಿಗೆ ಅವೈಲಬಲ್ ಇದೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಅಂತ. ಅಕ್ಟೋಬರ್, ನವಂಬರ್ಗಿನ್ನ ಬ್ಲೂ ಕಲರಲ್ಲಿದೆ. ಇದು ಕರೆಕ್ಟಾಗಿ 11 ಗಂಟೆಗೆ ಅದು ಎನೇಬಲ್ ಆಗುತ್ತೆ, ಆವಾಗ ನೀವು ಬುಕ್ ಮಾಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ಇದನ್ನು ಕ್ಲೋಸ್ ಮಾಡ್ತೀನಿ. ಈಗ ಇಲ್ಲಿ 10,000 ಅಂತ ಕೊಡಬೇಕಾಗತ್ತೆ ಒಂದು ಟಿಕೆಟ್ ಆದರೆ. ಹಾಗೆ ಪಾನ್ ನಂಬರ್ ಕೂಡ ಕೊಡಬೇಕಾಗತ್ತೆ. ಜಾಯಿಂಟ್ ಡೋನರ ಸಿಂಗಲ್ ಡೋನರ್ ಅಂತಲೇ ಕೊಡಿ, ಆದಷ್ಟು ಜಾಯಿಂಟ್ ಡೋನರಿಗೆ ನೋ ಅಂತ ಕೊಡಿ. ಹಾಗೆ ಇದನ್ನೆಲ್ಲ ಡೀಟೇಲ್ಸ್ನ ನೀವು ಫಿಲ್ ಮಾಡಿದ ನಂತರ ಪೇಮೆಂಟ್ ಮಾಡಬೇಕಾಗತ್ತೆ. ಅದಾದ ನಂತರ ನಿಮಗೆ ಬುಕ್ಕಿಂಗ್ ಹಿಸ್ಟ್ರಿ ಅಂತ ತೋರಿಸುತ್ತೆ. ಆ ಬುಕ್ಕಿಂಗ್ ಹಿಸ್ಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ನೀವು ಅವೈಲ್ ದರ್ಶನ್ ಅಂತ ಇರುತ್ತೆ, ನಿಮ್ಮ ಡೇಟಿಗೆ ನೀವು ದರ್ಶನದ ಟಿಕೆಟ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ನೀವು ಈ ಟಿಕೆಟ್ನ ನೀವು ತಗೊಳ್ಳುವಾಗ ಅಕಾಮಿಡೇಷನ್ ಕೂಡ ₹1,000 ರೂಮ್ದು ಅಕಾಮಿಡೇಷನ್ ಇರುತ್ತೆ, ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡಿ ಅಕಾಮಿಡೇಷನ್ ಕೂಡ ತೆಗೆದುಕೊಳ್ಬೋದು. ಇದೆಲ್ಲ ಇವತ್ತಿನ ಮಾಹಿತಿ. ತಿರುಮಲದ ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯಿನ್ ಆಗಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.